ಮುಡಿಪು ಉತ್ಸವ ಯಶಸ್ವಿಯಾಗಿ ನಡೆದಿದ್ದು ಸಮಾರೋಪ ಸಮಾರಂಭದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ರು. ಕರ್ನಾಟಕ ರಾಜ್ಯ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲರ್ ಅಧ್ಯಕ್ಷರಾದ ಡಾಕ್ಟರ್ ಯುಟಿ ಇಫ್ತಿಕರ್ ಅಲಿ ಅವರನ್ನ ಸಮಿತಿ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಇವರು, ನಾನು ಹೆಚ್ಚಾಗಿ ಎಜುಕೇಷನ್ಗೆ ಒತ್ತನ್ನು ನೀಡ್ತೇನೆ. ಮುಡಿಪಿನಲ್ಲಿ ಮುಂದಿನ ದಿನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯಲಿ. ಉಚಿತವಾಗಿ 5 ಮಕ್ಕಳಿಗೆ ಶಿಕ್ಷಣ ನೀಡುವುದಾಗಿ ಘೋಷಿಸಿದರು. ದೇವದಾಸ್ ಬಂಡಾರಿ ಟೀಮ್ ಐದರ ಅವಡು ನಮ್ಮ ಜಲೀಲ್ ಅವಡು ಕಂಪ್ಲೀಟ್ ಟೀಮ್ ಮೂರು ಉಳ್ಳೇರು ಬಂಡಾರಿ ಸರ್ ಅವಡು ಉಡುಪಿ ಉತ್ಸವ ಮನ್ಪೇರು ಬಂದು ಆ್ಯಕ್ಚುಲಿ ಇನ್ನೊಂದು ಮನಸ್ಸು ದುಮ್ಮಂಜಿತ್ತು ಒಂದು ಉಲ್ಲಾಲ ಉತ್ಸವ ಮನ್ಪಡು ಮಂಗಳೂರು ಕ್ಷೇತ್ರ ಉತ್ಸವ ಮನ್ಪಡು ಒಂದು ಇಂಟ್ರೆಸ್ಟ್ ಇತ್ತು. ಬಟ್ ಇತ್ತೆ ಒಂಜಿ ಮುಡಿಪು ಉತ್ಸವ ಬಂದು ತೋಚ್ಪಾಯಾರು ಅವ್ನು ಬಾರಿ ಮಲ್ಲ ನ್ಯೂಸ್ ಆಡ್ಪೋಣೆ ಬಂಡ ಇತ್ತು ಒಂಜಿ ತೂದಂಗೆ ಬಾರಿ ಖುಷಿ ಆಂಡು ಇನ್ನು ಎಂಚ ಬೋಡಾಂಡ ಒಂದು ಎಜುಕೇಷನ್ ಫೇರ್ ಈಗ ಮುಡಿಪು ಅನ್ಪೋಡು ಇನ್ ಫ್ಯೂಚರ್ ಒಂದು ಎಜುಕೇಷನ್ ಫೇರ್ ಪೂರ ಇನ್ಸ್ಟಿಟ್ಯೂಷನ್ ಸೇರಿದೆ ಆಯ್ತು ಅವಕ್ಕೇನು ಮುಡಿಪು ಎಂಚ ಫೇಮಸ್ ಆಗಿ ಬಂದು ಮುಡಿಪು ದುಂಬು 40 years ದುಂಬು ಎಂಗ್ಲಿಗೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಪೂರ ಇತ್ತು ಆನೆಸ್ಟ್ ಬಸ್ ಬಂದು ಎಂಗ್ಲಿಗೆ ಅಪ್ಪಾಗ ಮುಡಿಪು ಒಂಜಿ ಸಾಲುತ್ತುರಾದ ವಿಟ್ಲ ಸಾವಿರದ ಮುಡಿಪು ಜಂಕ್ಷನ್ ಬಸ್ ಎಂಗ್ಲು ಆಯುಧ ಪೂಜೆ ಟೈಮ್ ಪರ ಎಂಗ್ಲ ಬಸ್ ಒಂದು ರೌಂಡ್ ಪಾಯರ ಉಂಟು ಅಪ್ಪ ಮುಡಿಪು ಒಂಜಿ ದಾಲ್ ಒಂಜಿ ಕಾಡ್ಲ ಕಾದಿತ್ತು ಒಂಜಿ ಸರ್ಕಲ್ ಎತ್ತಿಜೆ ಬನ್ನಾಗ ಅಪ್ಪ ಪೊಪ್ಪನ ಟೈಮ್ ಬರ ಅಜ್ಜರ ಟೈಮ್ ಕಾಲ ಬಂದ್ಪುನಿ ಹಾನ್ ಆಗಿತ್ತೆ ಮುಡಿಪು ಒಂಜಿ ಇನ್ಫೋಸಿಸ್ ಅದು ಏನಪ್ಪ ಅದು ಕಂಪ್ಲೀಟ್ ಒಂದು ಆದತ್ತುಂಡು ಎಂಗ್ಲ ಎಜುಕೇಷನ್ ಫೇರ್ ಯಾನ್ ಜಾಸ್ತಿ ಎಜುಕೇಷನ್ ಐ ಆಮ್ ಮೋರ್ ಇನ್ ಎಜುಕೇಷನ್ ಮೂಲ ಇತ್ತೆ ಕ್ರೌಡ್ ಇಡ್ಲ ಏರಾಣ ಒಂಜಿ ಪನ್ಲೆಂಕ್ ಏರಾಗ ಒಂಜಿ ಸೀಟ್ ಬೋರ್ಡ್ ಪನ್ಲೆಂಕ್ 12th ಕಲ್ತಿನ ಕ್ಲೀನಿ ಮುಡಿಪು ಉತ್ಸವತ್ತೆ ಎನ್ನ ಆಫೀಸ್ ಬಲ್ಲೆ ಎಲ್ಲಂಜಿ ಮೂರ್ಲಿ ಸೇರದ ಬಲ್ಲೆ ನಿಕ್ಲೊಂದು ಫ್ರೀ ಎಜುಕೇಷನ್ ಕೊರ್ಪೇನ್ ಯಾನೇ ಗೈಡ್ ಮನ್ಪೆ ಐನ್ ಜೋಕ್ಲು ಬತ್ತಲ ಮಲ್ಲೇಜು ಈ ಕ್ರೌಡ್ ನಿಕ್ಲೆ BCom ಬೋರ್ಡ BCCA ಬೋರ್ಡ ನರ್ಸಿಂಗ್ ಬೋರ್ಡೆ ಫಿಸಿಯೋಥೆರಪಿ ಬೋರ್ಡ ಎಲೈಡ್ ಬೋರ್ಡೆ ಹೋಮಿಯೋಪತಿ ಬೋರ್ಡೆ ನ್ಯಾಚುರೋಪತಿ ಬೋರ್ಡೆ ಫಾರ್ಮಸಿ ಬೋರ್ಡೆ ಡಿಫಾರ್ಮ್ ಬೋರ್ಡೆ AT ಬೋರ್ಡೆ OT ಬೋರ್ಡೆ MIT ಬೋರ್ಡೆ ಸೈಕಾಲಜಿ ಬೋರ್ಡೆ ಡಯಟಿಷಿಯನ್ ಬೋರ್ಡೆ ಈ ಕೋರ್ಸಸ್ ಪೂರ ಬಾರಿ ಇಂಪಾರ್ಟೆಂಟ್ ಆದುಂಡಿತ್ತೆ ಎನ್ನ ವೈಫ್ ಅಂಜುಮ್ ಇಫ್ತಿಕರ್ ಗೈನಿ ಆಂಕೋ ರೋಬೋಟಿಕ್ ಸರ್ಜನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಲ್ಲಿ ಫಸ್ಟ್ ಮುಸ್ಲಿಂ ಒಂದು ಪೊಂಜುವಾದ ಒಂಜಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದರೆ ಯಾನು ಫಿಸಿಯೋಥೆರಪಿಸ್ಟ್ ಅವು ಆ್ಯಂಡ್ 40 years ದುಮ್ ಕಲ್ 1995 ಕಲ್ತಿನ ಬಗ್ಗೆ ನಾನು ಇತ್ತೆ ಆ್ಯಂಡ್ ರಾಜೀವ್ ಗಾಂಧಿ ನೀವು ಸಿಂಡಿಕೇಟ್ ಮೆಂಬರ್ ಆದುಲ್ಲ ಚೇರ್ಮನ್ ಎಲೆಕ್ಟ್ ಕೌನ್ಸಿಲ್ ಆದುಲ್ಲೆ ಬೋಕ ಅನ್ನನ ಕ್ಷೇತ್ರ ಎಲ್ಲ ಒಂಜಿ ಫರೀದ್ ಫೌಂಡೇಶನ್ ಸೇವೆ ಮಂದೊಂದುಲ್ಲ ಬೋಕ ಈ ಒಂಜಿ ನಮ್ಮ ಬ್ರೇವ್ ಬಾಯ್ ಬತ್ತಿತ್ತೆ ಇಂಕೊಂಜಿ ಕಲ್ಪೊಡು ಬಂದು ಫ್ರೀ ಆದ ಕಲ್ಪೊಡು ಬಂದು 11th ಯಾನ್ ಪಂತೆ ಪ್ರಾಮಿಸ್ ಬಂದೆ ಟ್ಯೂಸ್ಡೇ ಬಲ್ಲ ನೀಕೊಂಜಿ ಫ್ರೀ ಆದ ಕಲ್ಪ ಒಂದು ಪ್ರಾಮಿಸ್ಲ ಮಂದೆ ಪೂರ ಪುದರ್ ಬಂದು ಪೂರ ಕ್ಲೇಗ್ಲ ಎನ್ನ ಥ್ಯಾಂಕ್ಸ್. ರಾಧಾಕೃಷ್ಣ ರೈ ಉಮಿಯಾ ಅವರು ಮಾತನಾಡಿ, ಸ್ಪೀಕರ್ UT ಖಾದರ್ ಹಾಗೂ ಲಯನ್ ದೇವದಾಸ್ ಭಂಡಾರಿ ಅವರ ಮುಂದಾಳತ್ವದಲ್ಲಿ ಕೃಷಿ ಸಮಾಜಕ್ಕೆ ಕೊಡುಗೆ ನೀಡುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಡೆಸಿದ್ರು. 3 ದಿನದ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಕಂಡಿದೆ ಎನ್ನುತ್ತಾ ಸಮಿತಿಯವರನ್ನ ಅಭಿನಂದಿಸಿದ್ದಾರೆ. ದೇವದಾಸ್ ಭಂಡಾರಿಯವರ ಈ ಮುಂದಾಲೋಚನೆ, UT ಖಾದರ್ ಅವರ ದೂರದರ್ಶಿತ್ವ, ಇದೆಲ್ಲದರ ಒಂದು ಸಮ್ಮಿಲನ ಈ ನಮ್ಮ ಕೃಷಿ ಉತ್ಸವ. ಹಲವಾರು ಸಮಯದಿಂದ ನಾವು ಸಾಧಾರಣ 1-1.5 ತಿಂಗಳಿಂದ ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೇವದಾಸ್ ಭಂಡಾರಿಯವರು ಒಂದು ಉತ್ತಮ ಕೃಷಿಕರಾಗಿ, ಕೃಷಿಕ ಸಮಾಜದಲ್ಲಿ ಒಂದು ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಈ ಕೃಷಿ ಸಮಾಜಕ್ಕೆ ಏನಾದರೂ ನನ್ನಿಂದ ಕೊಡುಗೆಯನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಅದಕ್ಕೆ ನಮ್ಮ UT ಖಾದರ್ ಸಾಥ್ ನೀಡಿದರು. ದೇವದಾಸ್ ಭಂಡಾರಿಯವರು ಒಮ್ಮೆ ಕುರ್ನಾಡ್ ಪಂಚಾಯತ್ ಅಧ್ಯಕ್ಷರಾಗಿರುವಾಗ ಮುಡಿಪು ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಬಹಳ ಪ್ರಯತ್ನ ಪಟ್ಟವರು. ಆ ನಂತರದ ಈ ಸಾಧನೆ, ಈ ಮುಡಿಪಿನ ಈ ಕೃಷಿ ಉತ್ಸವ ಎಲ್ಲರೂ ಜನ ಮೆಚ್ಚುವಂಥ ಕೆಲಸ. 3 ದಿವಸದಲ್ಲಿ ಈ ಮಾಡಿದಂಥ ಕೆಲಸ ಇಲ್ಲಿ ಬಂದಂಥ ಜನರು ಅದನ್ನು ನೆನೆಸಲಿಕ್ಕೂ ಸಾಧ್ಯ ಇಲ್ಲ. ಇದೊಂದು ಸಮಿತಿ ನಿಜವಾಗಿ ಒಂದು ಅಭೂತಪೂರ್ವ ಸಮಿತಿ. ಇವರು ಮಾಡಿದಂಥ ಸಾಧನೆ, ಈ ಸಮಿತಿಯಲ್ಲಿ ನಮಗೆ ಜಾಸ್ತಿ ಜನ ಇರಲಿಲ್ಲ, ಆದರೂ ಪ್ರತಿಯೊಬ್ಬರ ಸಾಧನೆಯನ್ನು ಮೆಚ್ಚಬೇಕು. ಎಲ್ಲರ ಸಾಧನೆ, ಎಲ್ಲರೂ ಬಹಳ ಉತ್ತಮ. 3 ದಿವಸದಲ್ಲಿ ಹಗಲು ರಾತ್ರಿ ತಗೊಂಡು ಈ ಕೆಲಸವನ್ನು ಎಲ್ಲ ದಿವಸದಲ್ಲೂ ತಮ್ಮ ಸಾಧನೆ, 1 ದಿವಸನೂ ಅವರು ಮನೆಗೆ ಹೋಗಿರ್ಲಿಕ್ಕಿಲ್ಲ, ಎಲ್ಲ ಇಲ್ಲೇ ಕೆಲಸ ಮಾಡಿ ಸಾಯಂಕಾಲದವರೆಗೆ ಇಲ್ಲೇ ಇದ್ದು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಂಥ ಇವರನ್ನು ನಿಜವಾಗಿ ಸ್ಮರಿಸಬೇಕು.
ಇಂಥ ಒಂದು ಅಭೂತಪೂರ್ವ ಸಾಧನೆ ಈ ಮುಡಿಪಲ್ಲಿ, ಇದೊಂದು ನನ್ನ ಲೆಕ್ಕದಲ್ಲಿ ಒಂದು ಐತಿಹಾಸಿಕ ದಾಖಲೆ. ಇಂಥ ಜನ ಯಾವಾಗಲೂ ಮುಡಿಪಲ್ಲಿ ಯಾವ ಉತ್ಸವದಲ್ಲೂ ಕಾಣಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಕಾರ್ಯಾಧ್ಯಕ್ಷರಾದ ಲಯನ್ ದೇವದಾಸ್ ಭಂಡಾರಿ, ಪ್ರಧಾನ ಕಾರ್ಯದರ್ಶಿಯಾದ ಹೈದರ್ ಕೈರಂಗಳ, ಕೋಶಾಧಿಕಾರಿಯಾದ ರಾಧಾಕೃಷ್ಣ ರೈಉಮಿಯಾ, ಮಹಿಳಾ ಸಮಿತಿ ಅಧ್ಯಕ್ಷೆ ಮಮತಾ ಗಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರನ್ನು ಅಭಿನಂದಿಸಲಾಯಿತು. ಬಳಿಕ ಮಾತನಾಡಿದ ಇವರು, ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳಿದರು. ಇದೆಲ್ಲ ಯಶಸ್ವಿ ಆಗಬೇಕಾದ್ರೆ ತಾವು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಾವೆಲ್ಲರೂ ಕೂಡ ಜನಸಾಮಾನ್ಯರು, ಜನತೆಯವರು, ಈ ಊರವರು, ಹಿರಿಯರು ಎಲ್ಲ ತಮ್ಮ ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದು ಸಂತೋಷ ಸಂಭ್ರಮದ ಒಂದು ವಾತಾವರಣ ತಾವು ತೊಡಗಿಸ್ಕೊಂಡದೇ ಯಶಸ್ಸಿನ ಅದು ದೊಡ್ಡ ಮಟ್ಟದ ಒಂದು ಶಕ್ತಿ ಅಂತ ಹೇಳಿಕೊಳ್ತಾ, ನಿಮಗೆ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಈ 3 ದಿವಸದ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಂದು ಆತ್ಮವಿಶ್ವಾಸ ಕೊಡೋ ಕೆಲಸ ಆಗಿದೆ. ಎಲ್ಲರಿಗೂ ಕೂಡ ಆತ್ಮವಿಶ್ವಾಸ ಅಂತ ಹೇಳಿದರೆ, ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವಿಲ್ಲಿ ಏರ್ಪಡಿಸಲಿಕ್ಕೆ ನಮಗೊಂದು ಅವಕಾಶ ಇದೆ. ಜನ ಸಹಕಾರ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ ಎಂಬ ಒಂದು ದೊಡ್ಡ ಮಟ್ಟದ ಆತ್ಮವಿಶ್ವಾಸ ನಮಗೆಲ್ಲರಿಗೂ ಕೂಡ ಸಿಕ್ಕ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮವನ್ನು ಮುಂದಿನ ದಿವಸ ಕೂಡ ಆಯೋಜಿಸುವಂತ ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ.